ಶ್ರೀಗುರುಭ್ಯೋ ನಮಃ ಶಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸುಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 7ನೇ ಶ್ಲೋಕ. ತಮಪಶ್ಯದಾಶ್ರಮವರೇ ಪ್ರಭೂತದೀರ್ಜ್ವಲನಂ ಜ್ವಲಂತಮಿವ ಧೂಮವರ್ಜಿತಂ ವರವಲ್ಕಲಾಕಲಿತಮೌಂಜಿಮೇಖಲಂ ವಿಲಸಜ್ಜಟಾವಲಯಮಾದಿಪೂರುಷಂ. ತಮ್ ಅಪಶ್ಯತ್ ಆಶ್ರಮವರೇ ಪ್ರಭೂತಧೀಃ ಜ್ವಲನಂ ಜ್ವಲಂತಂ ಇವ ಧೂಮವರ್ಜಿತಂ ವರವಲ್ಕಲಾಕಲಿತಮೌಂಜಿಮೇಖಲಂ ವಿಲಸಜ್ಜಟಾವಲಯಂ ಆದಿಪೂರುಷಂ. ಅಂದರೆ ಹಿಂದೆ ನೋಡಿದಂತೆ ಮಧ್ವಾಚಾರ್ಯರು ವೇದವ್ಯಾಸರು ಇಬ್ಬರೂ ಕೂಡ ಬೇರೆ ಒಂದು ಆಶ್ರಮದಲ್ಲಿದ್ದ ಬದ್ರಿನಾರಾಯಣನ ದರ್ಶನಕ್ಕೆ ಹೋದರು. ಹಾಗೆ ಅಂತ ಪರಮಾತ್ಮನದ್ದೇ ರೂಪ. ವೇದವ್ಯಾಸರು ಬದ್ರಿನಾರಾಯಣ ಬೇರೆ ಅಲ್ಲ, ಆದರೂ ಕೂಡ ಆ ಒಂದು ರೂಪದಿಂದ ವೇದವ್ಯಾಸರು ಮತ್ತು ಮಧ್ವಾಚಾರ್ಯರು ಇಬ್ಬರು ಕೂಡ ಬದ್ರಿನಾರಾಯಣ ಆಶ್ರಮಕ್ಕೆ ಹೋದರು ಅಂತ. ಆಗ ಏನಾಯಿತು ಅಂತ ಹೇಳ್ತಾರೆ. ಪ್ರಭೂತದೀಹಿ ಪೂರ್ಣವಾದ ಜ್ಞಾನ ಇರತಕ್ಕ ಮಧ್ವಾಚಾರ್ಯರು ಆಶ್ರಮವರೇ ತಮ್ ನಾರಾಯಣಂ ಅಪಶ್ಯತ್, ಬೇರೆ ಒಂದು ಆಶ್ರಮದಲ್ಲಿ ನಾರಾಯಣನನ್ನ ಕಂಡ್ರು, ಬದ್ರಿನಾರಾಯಣನ ಕಂಡ್ರು ಅಂತ ಅರ್ಥ. ಪ್ರತಿಮೆ ಅಲ್ಲ ಇದು, ಸಾಕ್ಷಾತ್ತಾಗಿರತಕ್ಕ ರೂಪ. ಅಪಶ್ಯತ್ ಪರಮಾತ್ಮ ಹೇಗಿದ್ದ ಹಾಗೆ ಅಂದ್ರೆ ಧೂಮವರ್ಜಿತಂ, ಧೂಮ ಇಲ್ಲದೆ, ಜ್ವಲನಂ ಪ್ರಕಾಶಮಾನಂ ಅಂದ್ರೆ ಧೂಮ ಇಲ್ಲದ ಅಗ್ನಿ ಹೇಗೆ ಪ್ರಕಾಶಮಾನವಾಗಿ ಇರುತ್ತದೋ ಆ ರೀತಿಯಾಗಿ. ವರವಲ್ಕಲಾ ಕಲಿತ ಮೌಂಜಿಮೇಕಲಂ, ಶ್ರೇಷ್ಠವಾದ ಕೋಪಿನ ರೂಪದಲ್ಲಿ ಇರತಕ್ಕ ಆ ವಲ್ಕಲ, ಆ ಮರದ ಒಂದು ಚರ್ಮ, ಅದರಿಂದ ಮೌಂಜಿರೇವ ಸೊಂಟದಲ್ಲಿ ಒಂದು ಕಟ್ಟಿಕೊಂಡು, ಮೇಖಲಾ ಕಾಂಚಿ ಯಸ್ಯ ಸಹ, ಅದೊಂದು ತೃಣ ವಿಶೇಷ. ಮೌಂಜಿ ಅಂದರೆ ಅದೊಂದು ಹುಲ್ಲು, ಅದೊಂಥರ ಗ್ರಾಸ್, ಅದೊಂದು ಹುಲ್ಲು. ಅದನ್ನ ಸೊಂಟದಲ್ಲಿ ಕಟ್ಟಿಕೊಂಡು ಕೌಪೀನದಲ್ಲಿ ಇದ್ದು ಪರಮಾತ್ಮ ತೃಣವಿಶೇಷ ನಿರ್ಮಿತ ರಜ್ಜುಹು ಅಂತ ಬರೀತಾರೆ, ಅದನ್ನೇ ಮೌಂಜಿ ಹಾಗೆ ಅಂತ. ನಾರಾಯಣ ಕಟೌ ಬದ್ಧ ಅಸ್ತಿ, ಪರಮಾತ್ಮನ ಸೊಂಟದಲ್ಲಿ ಅದು ಕಟ್ಟಲ್ಪಟ್ಟಿತ್ತು. ತತ್ರ ಹಿ ಹಸ್ತದೀರ್ಘ ವಿತಸ್ತಿ ವಿಸ್ತಾರಂ ಹಾಗೆ ಅಂತ. ವೃಕ್ಷತ್ವಗಾತ್ಮಕಂ ಕೌಪೀನಂ ಅಗ್ರತಃ ಪೃಷ್ಠತಶ್ಚ ಸಂಬದ್ಧಮಸ್ತಿ. ಏತೇನ ಮೌಂಜಿಧಾರಣೇನ ನಾರಾಯಣಸ್ಯ ಬ್ರಹ್ಮಚಾರಿತ್ವಂ ಅವಗಮ್ಯತೆ. ಈ ಮೌಂಜಿ ಅಂದರೆ ಹುಲ್ಲಿನ ದಾರ, ಅದನ್ನು ಸೊಂಟದಲ್ಲಿ ಕಟ್ಕೊಂಡಿದ್ದಾರೆ ಅಂದ್ರೆ ಯಾರು ಕಟ್ಕೋತಾರೆ? ಬ್ರಹ್ಮಚಾರಿಗಳು ಕಟ್ಕೊಂಡಿರ್ತಾರೆ. ಅದರಿಂದ ಪರಮಾತ್ಮ ಅಲ್ಲಿ ಬ್ರಹ್ಮಚಾರಿಯಾಗಿದ್ದಾನೆ ಅಂತ ಅರ್ಥ. ವಿಲಸತ್ ಜಟಾವಲಯಂ, ತಲೆಯಲ್ಲಿ ಜಟೆ ಪ್ರಕಾಶವಾಗಿ ಇದೆ ಹಾಗೆ ಅಂತ. ಆದಿಪುರುಷಂ, ಪುರಾಣ ಪುರುಷ ಅಂತ ಅರ್ಥ. ಅಂತ ಪರಮಾತ್ಮನನ್ನ ಬೇರೆ ಒಂದು ಆಶ್ರಮದಲ್ಲಿ ಮಧ್ವಾಚಾರ್ಯರು ಕಂಡ್ರು ಅಂತ ಅರ್ಥ. ಅತಿ ದುರ್ಜಯೇಂದ್ರಿಯ ಜಯಾದಿ ರೂಪಿಣಾ ತಪಸಾ ವಸಂತಮಿವ ಸಂತತಂ ವನೇ ನಿಜರೂಪಭೂತ ನಿರಪೇಕ್ಷ ನಿರ್ಮಲ ಪ್ರಚುರಾತ್ಮ ಸೌಖ್ಯ ರಥಮಪ್ಯನಾರಥಂ. ಅತಿ ದುರ್ಜಯೇಂದ್ರಿಯ ಜಯಾದಿ ರೂಪಿಣ ತಪಸಾ ವಸಂತಂ ಇವ ಸಂತತಂ ವನೇ ನಿಜರೂಪಭೂತ ನಿರಪೇಕ್ಷ ನಿರ್ಮಲ ಪ್ರಚುರಾತ್ಮ ಸೌಖ್ಯ ರಥಂ ಅಪಿ ಅನಾರಥಂ. ಮತ್ತೆ ಅವರ ರೂಪ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸಂತತಂ, ಯಾವಾಗಲೂ, ಜೇತುಂ ಅಶಕ್ಯಾನಿ ದುರ್ಜಯಾನಿ, ಗೆಲ್ಲಲು ಅಸಾಧ್ಯವಾದದ್ದು ಯಾವುದು? ಇಂದ್ರಿಯಗಳು. ಇಂದ್ರಿಯ ನಿಗ್ರಹ ಮಾಡೋದು ಭಾರಿ ಕಷ್ಟ ಇದೆ. ಕಣ್ಣು ನೋಡಬೇಡ ಅಂದ್ರೆ ಅದನ್ನೇ ನೋಡ್ತಾ ಕೂತಿರುತ್ತದೆ, ಕೇಳಬೇಡ ಅಂದ್ರೆ ಕಿವಿ ಕೇಳ್ತಾ ಇರ್ತದೆ. ಆ ರೀತಿಯಾಗಿ ಇಂದ್ರಿಯಗಳು ನಿಗ್ರಹ ಮಾಡೋದು ಭಾರಿ ಕಷ್ಟ ಇದೆ. ಅಂತ ಇಂದ್ರಿಯ ನಿಗ್ರಹ ಮಾಡಿದವನಾಗಿ ಪರಮಾತ್ಮ ಇಂದ್ರಿಯ ಜಯಾದಿ ಆತ್ಮಕೇನ ಇತ್ಯರ್ಥ. ತಪಸಾ ವನೇ ವಸಂತಮಿವ, ಆ ಕಾಡಿನಲ್ಲಿ ತಪಸ್ ಮಾಡುತ್ತಾ ಬ್ರಹ್ಮಚರ್ಯಾದಿ ತಪಃ ಕ್ಲೇಶಂ ಅನುಭವತಿ ಇತಿ ಅಜ್ಞಪ್ರತೀತಿರೇವ ವಸಂತಮಿವ ಇತಿ ತಮ್. ಏನೋ ತಪಸ್ಸು ಮಾಡ್ತಾನೆ, ಇಂದ್ರಿಯ ನಿಗ್ರಹ ಮಾಡ್ತಾನೆ, ಭಾರಿ ಕ್ಲಿಷ್ಟ ಪಡ್ತಾನೆ ಅಂತ ಅಜ್ಞ ಜನರು ತಿಳಿತಾರಷ್ಟೆ. ಪರಮಾತ್ಮನಿಗೆ ಅವನಿಗೆ ನಾಡು ಒಂದೇ, ಕಾಡು ಒಂದೇ,
ಬೆಟ್ಟ ಗುಡ್ಡ ಎಲ್ಲವೂ ಒಂದೇ ದೇವರಿಗೆ. ಎಲ್ಲಿದ್ದರೂ ಆನಂದಮಯನಾಗಿ ಗರ್ಭವಾಸವೂ ಒಂದೇ. ಆನಂದಮಯ ಪರಮಾತ್ಮ, ಸಂತೋಷ. ಅದಕ್ಕೆ ವಸಂತಮಿವ ಅಂತ ಪದವನ್ನು ಹಾಕಿದ್ದಾರೆ. ಹೇಗಿದ್ದಾನೆ ಪರಮಾತ್ಮ ಹಾಗೆ ಅಂದರೆ ನಿಜರೂಪ ಅನಾರತಂ ನಿರಂತರಂ ನಿಜಂ ನಿತ್ಯಂ ತಾದೃಶಂ ಯದ್ರೂಪಂ ಸ್ವರೂಪಭೂತಂ ನಿರ್ಗತ ಅಪೇಕ್ಷ. ಯಾವ ವಿಷಯದ ಅಪೇಕ್ಷೆ, ಯಾವ ರೂಪದಲ್ಲೂ ಯಾವಾಗಲೂ ಪರಮಾತ್ಮನಿಗೆ ವಿಷಯದ ಅಪೇಕ್ಷೆನೇ ಇಲ್ಲ. ಹೊರಗಿನ ಪದಾರ್ಥ ಯಾವುದು ಬೇಕಾಗಿಲ್ಲ. ಆತ್ಮರಥ ಸ್ವಾಮಿ, ತನ್ನಲ್ಲೇ ತಾನು ಆನಂದ ಪಡುವವನು, ಹೊರಗಿನ ಪದಾರ್ಥ ಅಪೇಕ್ಷೆ ಇಲ್ಲದವ ಅಂತ ಅದ್ಭುತ ರೂಪ. ನಿರಪೇಕ್ಷಂ ನಿರ್ಗತಂ ಅಲಂ ಪರಿಮಿತತ್ವಾದಿ ದೋಷಃ ಯಸ್ಮಾತ್, ಯಾವ ದೋಷಗಳು ಇಲ್ಲದವ, ಪರಿಮಿತ ಮುಂತಾದ ದೋಷಗಳು ಇಲ್ಲದವ. ಇಷ್ಟೇ ಜಾಗದಲ್ಲಿ ದೇವರಿದ್ದಾನೆ, ಇಲ್ಲೇ ಪ್ರತಿಮೆಯಲ್ಲೇ ಇದ್ದಾನೆ, ಬೇರೆ ಕಡೆ ಇಲ್ಲ ಹಾಗಂತ ಹೇಳಲಿಕ್ಕೆ ಬರೋದಿಲ್ಲ. ಸರ್ವವ್ಯಾಪ್ತನಾಗಿ ಎಲ್ಲ ಕಡೆ ಇದ್ದಾನೆ. ಅದೆಲ್ಲ ಅಜ್ಞೆ ಜನರು ತಿಳಿತಾರೆ. ಶಾಲಿಗ್ರಾಮದಲ್ಲಿ ಮಾತ್ರ ದೇವರು, ಪ್ರತಿಮೆಯಲ್ಲಿ ದೇವರಿಲ್ಲ, ಬೇರೆ ಕಡೆ ದೇವರಿಲ್ಲ ಹಾಗೆ ಅಂತೆಲ್ಲ ತಿಳಿಯೋದಿಲ್ಲ. ದೇವರು ಎಲ್ಲ ಕಡೆ ಏಕಪ್ರಕಾರವಾಗಿ ಆನಂದಮಯನಾಗಿ ಇರ್ತಾನೆ. ಇದು ಜ್ಞಾನಿಗಳ ಮತ. ಇದು ತಾದೃಶಂ ಇತಿ ಯತ್ ಪ್ರಚುರಂ ಪರಿಪೂರ್ಣಾತ್ಮ ಸೌಖ್ಯಂ, ತನ್ನ ಸ್ವರೂಪಭೂತ ಸುಖದಿಂದ ಕೂಡಿದವನಾಗಿ ತಸ್ಮಿನ್ ರಥಮಪಿ ಶ್ರೀನಾರಾಯಣಂ, ತನ್ನ ವಿಚಾರದಲ್ಲೇ ಆನಂದವನ್ನು ಪಡೆದ ಪರಮಾತ್ಮ ಇರ್ತಾನೆ ಹಾಗೆ ಅಂತ. ಅಂತಹ ನಾರಾಯಣನನ್ನ ಕಂಡ್ರು ಅಂತ ಅರ್ಥ. ನೋಡಿ, ಇದೆಲ್ಲ ಮುಖ್ಯವಾದ ಪ್ರಮೇಯಗಳು. ಇದು ಪರಮಾತ್ಮನಿಗೆ ಹೊರಗಿನ ಪದಾರ್ಥದಿಂದ ಯಾವ ಸುಖವೂ ಇಲ್ಲ. ಮತ್ತೆ ಯಾಕೆ ಜಗತ್ತನ್ನು ಸೃಷ್ಟಿ ಮಾಡಿದ? ಅದು ದೇವರಿಗಾಗಿ ಅಲ್ಲ. ಅದು ಜಗತ್ ಸೃಷ್ಟಿ ಮಾಡಿದ್ದು ನಮಗಾಗಿ, ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಉಪಯೋಗ ಇದೆ ಹಾಗೆ ಅಂತ. ದೇವರಿಗೆ ಯಾವ ಅಪೇಕ್ಷೆಯೂ ಇಲ್ಲ ಇದರಿಂದ ಹಾಗೆ ಅಂತ. ಸೃಷ್ಟಿ ಸ್ಥಿತಿ ಲಯ ಸಂಹಾರ ಮಾಡುವುದರಾಗಲಿ, ಅಥವಾ ನಮಗೆ ಜ್ಞಾನ ಅಜ್ಞಾನ ಕೊಡುವುದರಿಂದ ಆಗಲಿ, ಅಥವಾ ನಮ್ಮನ್ನು ಬಂಧನದಲ್ಲಿ ಇಡುವುದು, ನಮಗೆ ಮೋಕ್ಷ ಕೊಡುವುದಾಗಲಿ, ದೇವರಿಗೆ ಏನು ಆನಂದ? ಏನು ನಮಗೆ ಮೋಕ್ಷ ಇಲ್ಲ, ನಮಗೆ ಮೋಕ್ಷ ಸಿಗ್ತದೆ, ಆನಂದ ಆಗ್ತದೆ, ಸರಿ. ದೇವರಿಗೆ ಏನು ಲಾಭ ಇದರಿಂದ? ಏನೂ ಇಲ್ಲ. ಆದರೂ ಕೂಡ ನಮ್ಮ ಮೇಲೆ ಇರುವ ಒಂದು ಕರುಣೆಯಿಂದ ದೇವರು ಜನ್ಮದಿಂದ ಮೋಕ್ಷ ತನಕ ಎಲ್ಲವನ್ನು ತಾನೇ ಮಾಡಿ ಸಮಯ ಬಂದಾಗ ಮೋಕ್ಷವನ್ನು ಕೂಡ ಕೊಡ್ತಾನೆ ಹಾಗೆ ಅಂತ ಅರ್ಥ. ಅಂತ ನಾರಾಯಣನನ್ನ ಕಂಡ್ರು. ನಯನದ್ವಯೇನ ನಲಿನ ಪ್ರಭಾಮುಷಾ ಪರಿಫುಲ್ಲತಾ ವಿಲಸಿತೇನ ವಿಸ್ಮಯಾತ್ ತಮವೇಕ್ಷ್ಯ ಧರ್ಮಜಮಧರ್ಮ ದುರ್ಲಭಂ ಮನಸೇತಿ ಭೂರಿತರ ಮಾನಸೋಸ್ಮರತ್. ನಯನದ್ವಯೇನ ನಲಿನ ಪ್ರಭಾಮುಷಾ ಪರಿಫುಲ್ಲತಾ ವಿಲಸಿತೇನ ವಿಸ್ಮಯಾತ್ ತಂ ಅವೇಕ್ಷ್ಯ ಧರ್ಮಜಂ ಅಧರ್ಮ ದುರ್ಲಭಂ ಮನಸಾ ಇತಿ ಭೂರಿತರ ಮಾನಸಃ ಅಸ್ಮರತ್. ಭೂರಿತರಂ ಪೂರ್ಣಂ ಮಾನಸಂ ಯಸ್ಯ, ಪರಿಪೂರ್ಣ ಮನಸ್ಸು, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾದ ಮಧ್ವಾಚಾರ್ಯರು ತಂ ನಾರಾಯಣಂ, ಆ ಪರಮಾತ್ಮನನ್ನು ಮನಸಾ ಮನಸ್ಸಿನಿಂದ ಇತಿ ವಕ್ಷ್ಯಮಾನ ಪ್ರಕಾರೇಣ ಅಸ್ಮರತ್ ಧ್ಯಾತವಾನ್, ಮುಂದೆ ಹೇಳಿದ ಪ್ರಕಾರದಲ್ಲಿ ಪರಮಾತ್ಮನನ್ನು ಕಂಡು ಮನಸಾ ಈ ರೀತಿಯಾಗಿ ಧ್ಯಾನ ಮಾಡಿದ್ರು ಹಾಗೆ ಅಂತ. ಹೇಗೆ ಧ್ಯಾನ ಮಾಡಿದ್ರು ಅದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ ಹಾಗೆ ಅಂತ. ಒಟ್ಟು ಕಿಂ ಕೃತ್ವ, ಏನು ಮಾಡಿ? ವಿಸ್ಮಯಾತ್ ಆಶ್ಚರ್ಯಾತ್ ಪರಿಪುಲ್ಲಿತಾ ವಿಲಸಿತೇನ, ಅತ್ಯಂತ ವಿಕಾಸವಾದ ಕಣ್ಣುಗಳಿಂದ, ನಲಿನ ಪ್ರಭಾಮುಷ ನಲಿನಿಯೋ ಪದ್ಮಯೋ ಶೋಭಾಂ ಮುಷ್ಣಾತಿ, ಆ ಕಮಲದ ಶೋಭೆಯನ್ನ ಕದಿಯುವಂತೆ ಇದಂತೆ ಅಂಥ ಮುಖ ಕಾಂತಿ, ಅತಿ ಸುಂದರವಾದ ಮುಖ. ಅಂತ ನಯನದ್ವಯೇನ ಎರಡು ಕಣ್ಣುಗಳಿಂದ ಧರ್ಮಜಂ, ಆ ಧರ್ಮದಲ್ಲಿ ಹುಟ್ಟಿದವ. ಧರ್ಮ ಅಂತ ಯಮದೇವರ ಒಂದು ರೂಪ, ಅವರಲ್ಲಿ ಹುಟ್ಟಿದವರು ನಾರಾಯಣ ಹಾಗೆ ಅಂತ. ಧರ್ಮ ಮತ್ತು ಮೂರ್ತಿ ದೇವಿಯಲ್ಲಿ ಹುಟ್ಟಿದವರು ಅಂತ ಹೇಳ್ತಾರೆ. ಅಂತ ಅವರಲ್ಲಿ ಕಾಣಿಸಿಕೊಂಡವ. ಹೇಗೆ ವಸುದೇವ ದೇವಕಿಯರಲ್ಲಿ ಕೃಷ್ಣ ಕಂಡ, ಅದೇ ಥರ ಧರ್ಮ ಮತ್ತು ಮೂರ್ತಿ ದೇವಿಯಲ್ಲಿ ನಾರಾಯಣ ಕಾಣಿಸ್ಕೊಂಡ ಹಾಗೆ. ತಂ ನಾರಾಯಣಂ ಅಪೇಕ್ಷೆ, ಅಂತ ನಾರಾಯಣನ ನೋಡಿ, ಅಧರ್ಮ ದುರ್ಲಭಂ ನ ವಿದ್ಯತೆ ಧರ್ಮ ಪುಣ್ಯಂ ಯಸ್ಯ ಸಹ ಪುಣ್ಯರಹಿತೇನ ಪುರುಷೇನ ದುರ್ಲಭಂ ಪ್ರಾಪ್ತಂ ಅಶಕ್ಯಂ. ಪುಣ್ಯ ಇಲ್ಲದವರಿಂದ ಆ ಪರಮಾತ್ಮನ ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಧ್ಯಾನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಪುಣ್ಯ ಬೇಕು. ಅಂಥ ಪುಣ್ಯವಂತರಿಂದ ಮಾತ್ರ ನೋಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಸಾಧ್ಯನಾದ ಅಂತ ಪ್ರಭುವನ್ನು ಮುಂದೆ ಹೇಳಿದ ಪ್ರಕಾರದಲ್ಲಿ ಧ್ಯಾನ ಮಾಡಿದರು ಅಂತ ಒಟ್ಟು.
नयनद्वयेन नलिनप्रभामुषा परिफुल्लता विलसितेन विस्मयात् तमवेक्ष्य धर्मजमधर्मदुर्लभं मनसेति भूरितरमानसोऽस्मरत्। श्रीमध्वान्तर्गत श्रीकृष्णार्पणमस्तु। श्रीहरे नमः।